ನಮಸ್ಕಾರ. ಹಾವೇರಿ ಮತ್ತು ಗದಗ ಸಂಸತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರೇ ಹಾಗೂ ಗದಗ ಜಿಲ್ಲಾ ಶಾಸಕರುಗಳಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರೇ, ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರೇ, ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ ಸಾಹೇಬರೇ, ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿ ಸಾಹೇಬರೇ, ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್ ವಿ ಸಂಕನೂರ್ ಸಾಹೇಬರೇ ಹಾಗೂ ಇತ್ತೀಚೆಗೆ ನೂತನವಾಗಿ ಚೇಂಬರ್ ಆಫ್ ಕಾಮರ್ಸ್ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ, ಯಾವುದೇ ಅಭಿವೃದ್ಧಿ, ಯಾವುದೇ ಇಂಡಸ್ಟ್ರಿ, ಯಾವುದೇ ಒಂದು ಕೆಲಸಕ್ಕೆ ಚೇಂಬರ್ ಆಫ್ ಕಾಮರ್ಸ್ ಅವರ ಜವಾಬ್ದಾರಿನೂ ತುಂಬ ಇರುತ್ತದೆ. ದಯವಿಟ್ಟು ಅವರಿಗೂ ನನ್ನ ಒಂದು ಮನವಿ. ಈ ಒಂದು ಪಂಡ್ರಾಪುರ ಟು ಬೆಂಗಳೂರು ವಯಾ ಗದಗ ಗೋಲ್ ಗುಮ್ಮಜ್ ಎಕ್ಸ್ಪ್ರೆಸ್ ಈ ಗಾಡಿಯು ಬರುವಂಥ ದಿನಮಾನಗಳಲ್ಲಿ ಬೈಪಾಸ್ ಮಾಡ್ತಾರಂತ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ವಿಷಯ. ಈಗಾಗಲೇ ನಮ್ಮ ಬಿಟಗೇರಿಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗಣೇಶ್ ಸಿಂಗ್ ಬ್ಯಾಳಿಯವರು ಈಗಾಗಲೇ ಅದನ್ನು ಹೋರಾಟಕ್ಕೆ ಕೈಗೊಂಡಿದ್ದು, ಹಾಗೂ ಇವತ್ತಿನ ದಿನಪತ್ರಿಕೆಯಲ್ಲಿ ಕನ್ನಯ್ಯ ಪಾಸ್ಟರ್ ಅವರು ಹೋರಾಟದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಗದಗ ಜಿಲ್ಲೆಯ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಕಳಕಳೆಯ ವಿನಂತಿ ಏನೆಂದರೆ, ಈ ಒಂದು ಗೋಲ್ ಗುಮ್ಮಜ್ ಎಕ್ಸ್ಪ್ರೆಸ್ ಬೈಪಾಸ್ ಮಾಡಿದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತದೆ. ರಾತ್ರಿ 9 ಗಂಟೆಗೆ ಗದಗದಿಂದ ಅಲ್ಲಿ ಹೊಂಬಳನಾಕಕ್ಕೆ ಹೋಗುವಂಥ ವ್ಯವಸ್ಥೆ ಇಲ್ಲ, ಹಾಗೂ ರಾತ್ರಿ ಬೆಂಗಳೂರಿಂದ 3 ಗಂಟೆಗೆ ಬಂದಾಗ ಅಲ್ಲಿ ಆಟೋ ಸಿಗಲ್ಲ, ಯಾವುದೇ ವ್ಯವಸ್ಥೆ ಇರಲ್ಲ, ಸಿಕ್ಕಾಪಟ್ಟಿ ದೂರ ಇದೆ. ಅದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತದೆ. ದಯವಿಟ್ಟು ತಾವೆಲ್ಲ ನಾಯಕರು ಸೇರಿ ಗದಗ ಬಂದು, ಇದು ಗದಗ ದೊಡ್ಡ ಜಿಲ್ಲಾ ಕ್ಷೇತ್ರ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್, ಇದು ಜಂಕ್ಷನ್, ಇದು ಇಲ್ಲಿ ಬೈಪಾಸ್ ಮಾಡೋದ್ರಿಂದ ಜನರಿಗೆ ತೊಂದರೆ ಆಗೋದು 100ಕ್ಕೆ 100. ಅದಕ್ಕೆ ಜನರಿಗೆ ತೊಂದರೆ ಆಗಬಾರದು. ಇಲ್ಲಿ ಗದಗಿಗೆ ಇವಾಗ ಗೋಲ್ ಗುಮ್ಮಜ್ ಎಕ್ಸ್ಪ್ರೆಸ್ ಬರುತ್ತಲ್ಲ, 9 ಗಂಟೆಗೆ ಬಂದು 10 ಗಂಟೆಗೆ ಬಿಡುತ್ತೆ. ಹುಬ್ಬಳ್ಳಿ 11 ಗಂಟೆಗೆ ತಲುಪಿ ಅಲ್ಲೇ 12 ಗಂಟೆಗೆ ಬಿಡುತ್ತೆ. ಗದಗದಲ್ಲಿ 1 ತಾಸು ನಿಲ್ಲುತ್ತೆ, ಹುಬ್ಬಳ್ಳಿಯಲ್ಲಿ 1 ತಾಸು ನಿಲ್ಲುತ್ತೆ. ಅದನ್ನು ಟೈಮು ಸೆಟ್ ಮಾಡಿಕೊಂಡು ಗದಗದಲ್ಲಿ 10 ನಿಮಿಷ ಕೊಡಿ ಟೈಮ್ ನಮಗೆ. ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಸಾರ್ವಜನಿಕರಿಗೆ ಒಳ್ಳೆಯದಕ್ಕಾಗಿ, ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ 10 ನಿಮಿಷ ನಿಲುಗಡೆಯನ್ನು ಕೊಟ್ಟು, ದಯವಿಟ್ಟು ಗದಗದಿಂದ ಬೆಂಗಳೂರಿಗೆ ಹೋಗುವಂಥ ರೈಲು ಕಡಿಮೆ ಇದೆ ಇಲ್ಲಿ, ಜನರಿಗೆ ಇದರಿಂದ ತುಂಬ ತೊಂದರೆ ಆಗುತ್ತದೆ. ದಯವಿಟ್ಟು ತಮ್ಮೆಲ್ಲ ನಾಯಕರಲ್ಲಿ ನನ್ನದೊಂದು ಕಳಕಳೆಯ ಮನವಿ, ದಯವಿಟ್ಟು ಗೋಲ್ ಗುಮ್ಮಜ್ ಎಕ್ಸ್ಪ್ರೆಸ್ಸನ್ನು ಬೈಪಾಸ್ ಮಾಡದೆ ಗದಗ ನಿಲ್ದಾಣಕ್ಕೆ ಬಂದು 10 ನಿಮಿಷ ಆದರೂ ಪರವಾಗಿಲ್ಲ, 10 ನಿಮಿಷ ನಿಂತು ಇಲ್ಲಿಂದ ಎಲ್ಲ ಪ್ರಯಾಣಿಕರಿಗೆ ಅನುಕೂಲವಾಗಿ ಮಾಡಿಕೊಡಬೇಕೆಂದು ತಮ್ಮಲ್ಲೇ ಕಳಕಳೆಯ ವಿನಂತಿ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.